ಜಾರ್ಖಂಡ್ನ ಚಾತ್ರಾ ಜಿಲ್ಲೆಯ ಸಿಮಾರಿಯಾ ಸಮೀಪ ಸೋಮವಾರ ರಾತ್ರಿ ಸಂಭವಿಸಿದ ಏರ್ ಆಂಬ್ಯುಲೆನ್ಸ್ ಅಪಘಾತದಲ್ಲಿ ವಿಮಾನದಲ್ಲಿದ್ದ ಎಲ್ಲ 7 ಮಂದಿ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಂಚಿಯಿಂದ ದಿಲ್ಲಿಗೆ ತುರ್ತು ಚಿಕಿತ್ಸೆಗೆ ರೋಗಿಯನ್ನ ಕರೆದೊಯ್ತಾ ಇದ್ದ ವಿಮಾನ ಹಾರಾಟ ಆರಂಭಿಸಿದ ಸುಮಾರು 20 ನಿಮಿಷಗಳಲ್ಲೇ ರಾಡಾರ್ ಸಂಪರ್ಕ ಕಳ್ಕೊಂಡು ದಟ್ಟ ಕಾಡಿನ ಒಳಗೆ ಪತನಗೊಂಡಿದೆ. ದೆಹಲಿ ಮೂಲದ ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಬೀಚ್ಕ್ರಾಫ್ಟ್ C90BT AJV ಮಾದರಿಯ ಏರ್ ಆಂಬ್ಯುಲೆನ್ಸ್ ರಾಂಚಿ ವಿಮಾನ ನಿಲ್ದಾಣದಿಂದ ರಾತ್ರಿ 7:11ಕ್ಕೆ ಟೇಕ್ ಆಫ್ ಆಗಿತ್ತು. ವಿಮಾನ ಸುಮಾರು 7:30ರ ವೇಳೆಗೆ ರಾಡಾರ್ ಸಂಪರ್ಕವನ್ನು ಕಳ್ಕೊಳ್ತು. ಬಳಿಕ ಸಿಮಾರಿಯಾ ಬಳಿಯ ಬರಿಯಾಟ್ ಪಂಚಾಯತ್ ವ್ಯಾಪ್ತಿಯ ಕಾಡಿನಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾದವು. ಅಪಘಾತಕ್ಕೀಡಾದ ಏರ್ ಆಂಬ್ಯುಲೆನ್ಸ್ನಲ್ಲಿ ಇದ್ದ ಎಲ್ಲ 7 ಮಂದಿ ಮೃತಪಟ್ಟಿದ್ದಾರೆ ಅಂತ ಚಾತ್ರಾ ಜಿಲ್ಲಾಧಿಕಾರಿ ಕೀರ್ತಿಶ್ರೀ ಜಿ ಹೇಳಿದ್ದಾರೆ. ಅಪಘಾತಕ್ಕೀಡಾದ ವಿಮಾನದಲ್ಲಿ ರೋಗಿ, 2 ಪೈಲಟ್ಗಳು, ವೈದ್ಯರು ಹಾಗೂ ಅರೆ ವೈದ್ಯಕೀಯ ಸಿಬ್ಬಂದಿ ಇದ್ದರು. ಮೃತಪಟ್ಟಿರೋರು ಕ್ಯಾಪ್ಟನ್ ವಿವೇಕ್ ವಿಕಾಸ್ ಭಗತ್, ಕ್ಯಾಪ್ಟನ್ ಸೌರಶ್ ದೀಪ್ ಸಿಂಗ್, ಸಂಜಯ್ ಕುಮಾರ್, ಡಾಕ್ಟರ್ ವಿಕಾಸ್ ಕುಮಾರ್ ಗುಪ್ತಾ, ಸಚಿನ್ ಕುಮಾರ್ ಮಿಶ್ರಾ, ಅರ್ಚನಾ ದೇವಿ ಹಾಗೂ ಧ್ರುವ್ ಕುಮಾರ್ ಅಂತ ಸಬ್ ಡಿವಿಷನಲ್ ಪೊಲೀಸ್ ಆಫೀಸರ್ ಶುಭಂ ಖಂಡೇವಾಲ್ ತಿಳಿಸಿದ್ದಾರೆ. ಈ ಆಂಬ್ಯುಲೆನ್ಸ್ನಲ್ಲಿ ಸುಟ್ಟ ಗಾಯಗಳ ಚಿಕಿತ್ಸೆಗೆ ಸಂಜಯ್ ಕುಮಾರ್ ಅವರನ್ನ ದಿಲ್ಲಿಗೆ ಕರೆದೊಯ್ಯಲಾಗ್ತಾ ಇತ್ತು. ಅರ್ಚನಾ ದೇವಿ ಅವರ ಪತ್ನಿಯಾಗಿದ್ದು, ಧ್ರುವ್ ಕುಮಾರ್ ಸಂಬಂಧಿಯಾಗಿದ್ರು. ಮೃತದೇಹಗಳನ್ನು ಸ್ಥಳದಿಂದ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ರಾಡಾರ್ ಸಂಪರ್ಕ ಕಳೆದುಕೊಳ್ಳುವ ಮುನ್ನ ವಿಮಾನ ರಾತ್ರಿ 7:34ರ ವೇಳೆಗೆ ಕೋಲ್ಕತ್ತಾ ವಾಯು ಸಂಚಾರ ನಿಯಂತ್ರಣ ವ್ಯವಸ್ಥೆ ATCಯನ್ನು ಸಂಪರ್ಕಿಸಿತ್ತು. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗವಾಗಿ ತೆರಳಲು ಮನವಿ ಮಾಡಿದ ತಕ್ಷಣವೇ ಸಂಪರ್ಕ ಕಡಿತಗೊಂಡಿದೆ ಅಂತ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ DGCA ತಿಳಿಸಿದೆ. ಟೇಕ್ ಆಫ್ ಆದ ಸುಮಾರು 20 ನಿಮಿಷಗಳಲ್ಲೇ ವಿಮಾನ ಏರ್ ಟ್ರಾಫಿಕ್ ಕಂಟ್ರೋಲ್ನಿಂದ ಸಂಪರ್ಕ ಕಳ್ಕೊಳ್ತು ಅಂತ ರಾಂಚಿ ವಿಮಾನ ನಿಲ್ದಾಣದ ನಿರ್ದೇಶಕ ವಿನೋದ್ ಕುಮಾರ್ ಹೇಳಿದ್ದಾರೆ. ಪ್ರತಿಕೂಲ ಹವಾಮಾನವೇ ದುರಂತಕ್ಕೆ ಕಾರಣ ಆಗಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಿರುವ ಅವರು, ನಿಖರ ಕಾರಣ ತನಿಖೆಯ ಬಳಿಕವೇ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಪ್ರಕರಣದ ಸಂಬಂಧ DGCA ತನಿಖೆ ಆರಂಭಿಸಿದೆ. ಗಂಭೀರ ಸುಟ್ಟ ಗಾಯಗಳಿಂದ ಬಳಲ್ತಾ ಇದ್ದ ಸಂಜಯ್ ಕುಮಾರ್ ಅವರನ್ನ ದಿಲ್ಲಿಯ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲು ಕುಟುಂಬ ಚಾರ್ಟರ್ ವಿಮಾನವನ್ನ ಬಾಡಿಗೆಗೆ ಪಡೆದಿತ್ತು. ಈ ಪ್ರಯಾಣಕ್ಕಾಗಿ ಸುಮಾರು 8 ಲಕ್ಷ ಸಾಲ ಪಡೆದಿರುವುದು ತಿಳಿದು ಬಂದಿದೆ. ಚಂದ್ವಾದಲ್ಲಿರುವ ತನ್ನ ಸಣ್ಣ ಹೋಟೆಲ್ನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸಂಜಯ್ ತೀವ್ರ ಸುಟ್ಟ ಗಾಯಗಳಾಗಿತ್ತು. ಕುಟುಂಬಕ್ಕೆ ಏಕೈಕ ಜೀವನಾಧಾರವಾಗಿದ್ದ ಅವರ ಸ್ಥಿತಿ ಹದಗೆಟ್ಟಿದ್ರಿಂದ ಹೆಚ್ಚಿನ ಆರೈಕೆಗೆ ದಿಲ್ಲಿಯ ಗಂಗಾರಾಮ್ ಆಸ್ಪತ್ರೆಗೆ ಸ್ಥಳಾಂತರಿಸಲು ನಿರ್ಧರಿಸಲಾಗಿತ್ತು. ಚಿಕಿತ್ಸೆ ವೆಚ್ಚ ಹಾಗೂ ಏರ್ ಆಂಬ್ಯುಲೆನ್ಸ್ ಬಾಡಿಗೆಯನ್ನು ಭರಿಸಲು ಕುಟುಂಬ ಆಸ್ತಿ ಮಾರಾಟದ ಬಗ್ಗೆಯೂ ಯೋಚಿಸಿತ್ತು ಅಂತ ಹೇಳಲಾಗಿದೆ. ಪದೇ ಪದೇ ವಿಮಾನಯಾನ ವೈಫಲ್ಯಗಳು ಮತ್ತು ದುರಂತಗಳು ಸಂಭವಿಸ್ತಾನೇ ಇದೆ. ಈ ಮಧ್ಯ ಮಂಗಳವಾರ ದಿಲ್ಲಿಯಿಂದ ಲೇಹ್ಗೆ ತೆರಳುತ್ತಾ ಇದ್ದ ಸ್ಪೈಸ್ ಜೆಟ್ನ ಬೋಯಿಂಗ್ 737 ವಿಮಾನ ಒಂದು ಎಂಜಿನ್ ವೈಫಲ್ಯಗೊಂಡ ಹಿನ್ನೆಲೆಯಲ್ಲಿ ಬೆಳಿಗ್ಗೆ ತುರ್ತು ಭೂಸ್ಪರ್ಶ ಮಾಡಿದೆ. ವಿಮಾನದಲ್ಲಿದ್ದ ಸುಮಾರು 150 ಮಂದಿ ಪ್ರಯಾಣಿಕರು ಸುರಕ್ಷಿತವಾಗಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. SG-121 ಸಂಖ್ಯೆಯ ವಿಮಾನ ಬೆಳಗ್ಗೆ 6:08 ದಿಲ್ಲಿಯಿಂದ ಹಾರಾಟ ಆರಂಭಿಸಿತ್ತು. ಹಾರಾಟದ ಕೆಲವೇ ನಿಮಿಷಗಳಲ್ಲಿ ತಾಂತ್ರಿಕ ದೋಷ ಕಂಡು ಬಂದ ಹಿನ್ನೆಲೆಯಲ್ಲಿ ಪೈಲಟ್ ಮೇಡೇ ಅಂತ ತುರ್ತು ಕರೆಯನ್ನ ನೀಡಿದ್ರು. ಬಳಿಕ ವಿಮಾನ ದಿಲ್ಲಿಗೆ ವಾಪಸ್ಸಾಗಿ ಬೆಳಗ್ಗೆ 6:49ರ ವೇಳೆಗೆ ಸುರಕ್ಷಿತವಾಗಿ ಇಳಿತು. ಇತ್ತೀಚೆಗೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಲಿಯರ್ಜೆಟ್ ಅಪಘಾತ ಸಂಭವಿಸಿತ್ತು. ಜನವರಿ 28ರಂದು ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಸಂಭವಿಸಿದ ಚಾರ್ಟರ್ಡ್ ಲಿಯರ್ಜೆಟ್ ಅಪಘಾತದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ 5 ಮೃತಪಟ್ಟಿದ್ರು. ದೆಹಲಿ ಮೂಲದ VSR ವೆಂಚರ್ಸ್ ನಿರ್ವಹಿಸ್ತಾ ಇದ್ದ ಲಿಯರ್ಜೆಟ್ 45XR ಲ್ಯಾಂಡಿಂಗ್ ವೇಳೆ ಅಪಘಾತಕ್ಕೀಡಾಗಿತ್ತು. ವಿಮಾನ ಅಪಘಾತ ತನಿಖಾ ಬ್ಯೂರೋ ತನಿಖೆಯನ್ನ ಕೈಗೊಂಡಿದ್ದು, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ವಿಶೇಷ ಲೆಕ್ಕ ಪರಿಶೋಧನೆ ನಡೆಸ್ತಾ ಇದೆ. ಕಳೆದ ವರ್ಷ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ಫ್ಲೈಟ್ 171 ದುರಂತದಲ್ಲಿ ವಿಮಾನದಲ್ಲಿದ್ದ 241 ಮಂದಿ ಹಾಗೂ ವಿಮಾನ ಪತನವಾದ ಸ್ಥಳದ ಸುತ್ತಮುತ್ತಲಿದ್ದ 19 ಮಂದಿ ಸೇರಿ ಸುಮಾರು 260 ಮಂದಿ ಮೃತಪಟ್ಟಿದ್ದರು. ಬೋಯಿಂಗ್ 787-8 ಡ್ರೀಮ್ ಲೈನರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿತ್ತು. ಪ್ರಾಥಮಿಕ ವರದಿಯಲ್ಲಿ ಇಂಧನ ನಿಯಂತ್ರಣ ಸ್ವಿಚ್ಗಳ ಸ್ಥಿತಿಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಲಾಗಿತ್ತು. UK ಹಾಗೂ US ತನಿಖಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಮಾನ ಅಪಘಾತ ತನಿಖಾ ಬ್ಯೂರೋ ತನಿಖೆಯನ್ನು ಮುಂದುವರೆಸಿದೆ. ಇದಲ್ಲದೆ 2025-26ರಲ್ಲಿ ಸಂಭವಿಸಿದ ಪ್ರಮುಖ ಅಪಘಾತಗಳು ಹೀಗಿವೆ. ನವೆಂಬರ್ 21, 2025ರಂದು ದುಬೈ ಏರ್ ಶೋ ವೇಳೆ ತೇಜಸ್ ಫೈಟರ್ ಜೆಟ್ ಅಪಘಾತಕ್ಕೀಡಾಗಿತ್ತು. ಅದರಲ್ಲಿ ಪೈಲಟ್ ಮೃತಪಟ್ಟಿದ್ರು. ಜನವರಿ 10 ಒಡಿಶಾ ರೂರ್ಕೆಲಾ ಏರ್ಪೋರ್ಟ್ ಸಮೀಪ ಇಂಡಿಯಾ 1 ಫ್ಲೈಟ್ 102 ತುರ್ತು ಲ್ಯಾಂಡಿಂಗ್ ಮಾಡಿತು. ಘಟನೆಯಲ್ಲಿ 1 ಮೃತಪಟ್ಟಿದ್ರು. ಸಾಮಾನ್ಯ ವಾಯುಯಾನ ವಿಭಾಗಕ್ಕೆ ಸೇರಿದ ಸಣ್ಣ ಹಾಗೂ ಚಾರ್ಟರ್ಡ್ ವಿಮಾನಗಳಲ್ಲಿ ಅಪಘಾತ ಪ್ರಮಾಣ ವಾಣಿಜ್ಯ ವಿಮಾನಗಳಿಗಿಂತ ಹೆಚ್ಚಾಗಿದೆ ಅನ್ನೋದು ಜಾಗತಿಕ ಅಂಕಿಅಂಶಗಳಿಂದ ಸ್ಪಷ್ಟವಾಗಿದೆ. ಸಣ್ಣ ವಿಮಾನ ನಿಲ್ದಾಣಗಳಲ್ಲಿ ಇನ್ಸ್ಟ್ರುಮೆಂಟ್ ಲ್ಯಾಂಡಿಂಗ್ ಸಿಸ್ಟಮ್ ಕೊರತೆ, ಹವಾಮಾನ ಸವಾಲುಗಳು,
ಮಾನವ ದೋಷ ಹಾಗೂ ನಿರ್ವಹಣಾ ಲೋಪಗಳು ಪ್ರಮುಖ ಕಾರಣಗಳು ಅಂತ ತಜ್ಞರು ಹೇಳಿದ್ದಾರೆ. ಅಮೆರಿಕದ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ಅಂದ್ರೆ NTSB ಹಾಗೂ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ FAA ಅಂಕಿಅಂಶಗಳ ಪ್ರಕಾರ ಸಾಮಾನ್ಯ ವಿಮಾನಗಳಲ್ಲಿ ಮಾನವ ದೋಷದಿಂದಲೇ ಸುಮಾರು 75% ಅಪಘಾತಗಳು ಸಂಭವಿಸುತ್ತೆ. ವಾಣಿಜ್ಯ ವಿಮಾನಗಳಲ್ಲಿ ಕಟ್ಟುನಿಟ್ಟಾದ ನಿಯಂತ್ರಣ ವ್ಯವಸ್ಥೆ, ಡ್ಯುಯಲ್ ಪೈಲಟ್ ಪದ್ಧತಿ, ಸುಧಾರಿತ ಹವಾಮಾನ ರಾಡಾರ್ ಹಾಗೂ ನಿಯಮಿತ ತಪಾಸಣೆಗಳಿಂದ ಅಪಾಯ ಪ್ರಮಾಣ ಕಡಿಮೆಯಾಗಿದೆ. ಇತ್ತೀಚಿನ ಅಪಘಾತಗಳ ಸರಣಿ ದೇಶದ ವಾಯುಯಾನ ವಲಯದಲ್ಲಿ ಸುರಕ್ಷತಾ ಮಾನದಂಡಗಳ ಪರಿಣಾಮಕಾರಿತ್ವದ ಕುರಿತು ಮತ್ತೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ತನಿಖಾ ವರದಿಗಳ ಬಳಿಕವೇ ಈ ದುರಂತಗಳ ನಿಖರ ಕಾರಣ ಬಹಿರಂಗ ಆಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.